ಪ್ರಗತಿ ಪಥದತ್ತ ಸದಾಕಾಲ ನಮ್ಮೆಲ್ಲರನ್ನ ಕ್ರಿಯಾಶೀಲತೆಯಿಂದ ಕ್ರಿಯಾ ಚೈತನ್ಯರಾಗುವಡೆಗೆ ಸಾಗಿಸುವಂತೆ ಮಾಡಲಿ. From the abyss of darkness to the realm of light, from ignorance to bliss, from death to immortality. May the light of divine God and the godliness provide us peace, prosperity and progress. ಅಸತ್ಯದಿಂದ ಸತ್ಯ ಜ್ಯೋತಿಯೆಡೆಗೆ, ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಜ್ಯೋತಿ ಮಾನಸವು ನಮ್ಮೆಲ್ಲರಲ್ಲಿ ಹೊಂಗಿರದಂತೆ ಜ್ಞಾನ ಬೀರಿಕೆಯಾಗಿ, ಪ್ರಗತಿಯಾಗಿ, ಪ್ರೋತ್ಸಾಹವಾಗಿ, ಚೈತನ್ಯ ಸುಳಿಯಾಗಿ ಆಕ್ರಮಿಸಲಿ, ಅವತರಿಸಲಿ, ಅವತರಿಸಲಿ. May peace be ours, may peace prevail. ಜ್ಯೋತಿ ಪ್ರಜ್ವಲನೆಯ ಈ ಕಾರ್ಯಕ್ರಮ ಬೆಂಗಳೂರು ಮಹಾನಗರ ಜನಮಾನಸಕ್ಕೆ ನೀಡುತ್ತಿರುವಂತಹ ಒಂದು ಉಪಲಬ್ಧಿ, ಇದೊಂದು ಸೇವೆ. ಈ ಸೇವೆಯನ್ನ ಸದು ಪ್ರತಿನಿಧಿಗಳು, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಜರಾಯಿ ಹಾಗೂ ಸಾರಿಗೆ ಸಚಿವರು ಎಲ್ಲರೂ ಸೇರಿ ಈಗ ಹವಾನಿಯಂತ್ರಣ ರಹಿತ, ವಿದ್ಯುತ್ ಚಾಲಿತ, ಪರಿಸರ ಸ್ನೇಹಿ, ಮಾಲಿನ್ಯ ಮುಕ್ತ, ದಯಮಾಡಿ ಸಹಕರಿಸಿ ಹಸಿರು ನಿಶಾನೆಯನ್ನ ತೋರಿ ಲೋಕಾರ್ಪಣೆಗೊಳಿಸಿದ ಬಳಿಕ ಮಾರ್ಗಸೂಚಿಯೊಂದಿಗೆ ಅದೇ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನಮ್ಮ ಲೋಕಾರ್ಪಣೆಗೊಳ್ಳಲಿರುವಂತಹ ಬಸ್ಗಳಲ್ಲಿ, ವಿದ್ಯುತ್ ಚಾಲಿತ ಬಸ್ನಲ್ಲಿ ಎರಡನೆಯ ಬಸ್ನ ಒಂದು ವಿಶೇಷತೆ ಹೀಗಿದೆ. ವರಲಕ್ಷ್ಮಿ ಅವರು ಈ ಬಸ್ ಅನ್ನ ಚಾಲನೆ ಮಾಡ್ತಾ ಇದ್ದಾರೆ. ಇದು ಕೂಡ ಸ್ತ್ರೀ ಶಕ್ತಿಗೆ, ನಾರಿ ಶಕ್ತಿಗೆ ಒಂದು ವಿಶೇಷ ಒಂದು ವೈಶಿಷ್ಟ್ಯ ಉಪಲಬ್ಧಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಡಿಯಲ್ಲಿ ಬರುವಂತಹ ಎಲ್ಲ ಯೋಜನೆಗಳು, ಎಲ್ಲ ವಿಶೇಷತೆಗಳಿಗೂ ಸ್ತ್ರೀ ಪರವಾಗಿದೆ, ಬೆಂಬಲವನ್ನ ನೀಡ್ತಾ ಇದೆ, ಶಕ್ತಿಗೆ ವಿಶೇಷ ಮಾನ್ಯತೆಯನ್ನ ನೀಡ್ತಾ ಇದೆ. ಈ ಧನ್ಯತೆಗೆ ನಾವು ಆಭಾರಿ. ಸಚಿವರು, ಮುಖ್ಯಮಂತ್ರಿಗಳವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು,